ಸೊ ಜೈಲಿನಲ್ಲಿ ಆಚೆ ತಿನ್ನೋ ರೀತಿಯಲ್ಲಿ ಆಗೋದಿಲ್ಲ. ನಿಮ್ಮ ಫಾರ್ಮ್ ಹೌಸ್ನಲ್ಲಿ ಕೂತ್ಕೊಂಡ್ಬಿಟ್ಟು ಕಂಡಿದ್ದನ್ನೆಲ್ಲ ತಿನ್ನಕ್ಕಾಗೋದಿಲ್ಲ. ಅಲ್ಲಿ ಗ್ರಾಮ್ಗಳ ಲೆಕ್ಕದಲ್ಲಿ ಇರುತ್ತೆ. ಬೆಳಗ್ಗೆ ಜೈಲು ಉಪಹಾರವನ್ನ ಕೊಟ್ಟಿದ್ದಾರೆ. ಈಗ ಅದನ್ನು ಕೂಡ ಸವದಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಬಿಸಿ ಬಿಸಿ ಉಪ್ಪಿಟ್ಟನ್ನ ಸೇವಿಸಿದ್ದಾರೆ. ಬೆಳಗಿನ ಉಪಹಾರವಾಗಿ ಉಪ್ಪಿಟ್ಟನ್ನ ಜೈಲು ಸಿಬ್ಬಂದಿ ನೀಡಿದ್ದಾರೆ. ಜೈಲಿನ ಮೆನು ಪ್ರಕಾರ ದರ್ಶನ್ಗೆ 355 ಗ್ರಾಮ್ ಉಪ್ಪಿಟ್ಟನ್ನ ನೀಡಿರೋದು. ಗ್ರಾಮ್ಗಳ ಲೆಕ್ಕದಲ್ಲಿ ಅಲ್ಲಿ ನಿನ್ನೆ ಜೈಲಿಗೆ ಎಂಟ್ರಿ ಕೊಟ್ಟಾಗ ಊಟ ಬೇಡ ಅಂತ ದರ್ಶನ್ ಹೇಳಿದ್ರು. ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ದರ್ಶನ್ ಬಳ್ಳಾರಿ ಜೈಲಿನ ಡೈರಿಯ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮತ್ತೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗ್ರಾಮ್ಗಳ ಲೆಕ್ಕದಲ್ಲಿ ಅವರು ಇಲ್ಲಿ ಆಚೆ ಇದ್ದಾಗ, ಜೈಲಿನಿಂದ ಆಚೆ ಇದ್ದಾಗ ಏನು ತಿಂತಿದ್ರು ಗೊತ್ತಿಲ್ಲ. ಬಟ್ ಗ್ರಾಮ್ಗಳ ಲೆಕ್ಕದಲ್ಲಂತೂ ಅವ್ರು ತಿಂತಿರಲಿಲ್ಲ. ಅದ್ರ ಬದಲಾಗಿ ಈಗ ಗ್ರಾಮ್ಗಳ ಲೆಕ್ಕದಲ್ಲಿ ತಿನ್ನಬೇಕಾಗಿದೆ. ಊಟ ಮಾಡಬೇಕಾದ್ರೂ ಗ್ರಾಮ್ಗಳ ಲೆಕ್ಕದಲ್ಲಿ, ಜೊತೆಗೆ ಬೆಳಗ್ಗೆ ತಿಂಡಿ ತಿನ್ನುವಂಥ ಸಂದರ್ಭದಲ್ಲೂ ಗ್ರಾಮ್ಗಳ ಲೆಕ್ಕದಲ್ಲೇ ತಿನ್ನಬೇಕಾಗಿದೆ. ಈಗ 355 ಗ್ರಾಮ್ ಕೊಟ್ಟಿದ್ದಾರಂತೆ. ಒಂದು ಕಪ್ ಇರುತ್ತೆ, ಆ ಕಪ್ ಸೈಜಲ್ಲಿ ಎಷ್ಟು ಗ್ರಾಮ್ ಇರುತ್ತೆ ಅನ್ನುವಂಥ ಲೆಕ್ಕ ಹಾಕ್ಕೊಂಡು ಬಿಟ್ಟಿರ್ತಾರೆ. ಆ ರೀತಿಯಲ್ಲಿ ಒಂದೊಂದು ಕಪ್ಪನ್ನು ಹಾಕ್ತಾರೆ. ಜೈಲಲ್ಲಿ ಉಪ್ಪಿಟ್ಟನ್ನು ಸವದಿದ್ದಾರೆ 355 ಗ್ರಾಮ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಮರೇಶ್ ಈಗ? ಎಸ್, ಈ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದಾರ ಅಂತ ಒಂದು 60 ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿನೇ ಈ ಗ್ರಾಮ್ಗಳ ಲೆಕ್ಕದಲ್ಲಿ ತಿಂಡಿಗೆ. ಅರುಣ, ಬಹುಶಃ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊದಲ ದಿನವೂ ಸಹಿತ ಇಷ್ಟೊಂದು ಕಟುವಾಗಿ ಅಲ್ಲಿ ಯಾರು ಕೂಡ ನಡೆಸ್ಕೊಂಡಿರ್ಲಿಲ್ಲ ಅನ್ಸುತ್ತೆ ದರ್ಶನ್ ಅವ್ರನ್ನ. ಇದೇ ಕಾರಣಕ್ಕೋಸ್ಕರ ಅಲ್ಲಿ ಬಹುದೊಡ್ಡ ಐಷಾರಾಮಿ ಜೀವನ ನಡೆಸಲಿಕ್ಕೂ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು. ಆದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ತಕ್ಷಣವೇ, ಅಂದ್ರೆ ಮೊದಲ ದಿನವೇ ಅವರಿಗೆ ಬಹುದೊಡ್ಡ ಶಾಕ್ ಎದುರಾಗಿದೆ. ಅನಿವಾರ್ಯವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಇರ್ತಕ್ಕಂಥ ನಿಯಮಾವಳಿಗಳಿಗೆ ಅವರು ಬದ್ಧರಾಗಿರ್ಲೇಬೇಕು, ಅದಕ್ಕೆ ಒಗ್ಗಿಕೊಳ್ಳಲೇಬೇಕು. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಹೀಗಾಗಿನೇ ಬೆಳಿಗ್ಗೆ ಏನು ಉಪ್ಪಿಟ್ಟನ್ನ 355 ಗ್ರಾಮ್ ಉಪ್ಪಿಟ್ಟನ್ನ ಏನು ಇಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿಗಳು ದರ್ಶನ್ ಅವರು ಇರ್ತಕ್ಕಂಥ ಸೆಲ್ಗೆ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಆರಂಭದಲ್ಲಿ ದರ್ಶನ್ ಅವರು ಆ ಒಂದು ಉಪ್ಪಿಟ್ಟೇನಿತ್ತು ಅದನ್ನ ಅಲ್ಲೇ ಇಟ್ಟೋಗಿ ನಾನು ಆಮೇಲೆ ಸೇವಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಾದ್ಮೇಲೆ 8 ಗಂಟೆ ಸುಮಾರಿಗೆ ದರ್ಶನ್ ಅವರು ಉಪ್ಪಿಟ್ಟನ್ನ ಸೇವನೆ ಮಾಡಿದ್ದಾರೆ. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ಮತ್ತು ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ, ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ರಾತ್ರಿ ಮಾತ್ರ ಜೈಲಿನ ನಿಯಮಾವಳಿಯ ಪ್ರಕಾರ, ನಿಯಮದಂತೆ ಅದರಲ್ಲಿ ಏನು ಮೆನು ಪ್ರಕಾರವಾಗಿ ಅವ್ರಿಗೆ ಇಷ್ಟೇ ಗ್ರಾಮ್ ಕೊಡ್ಬೇಕನ್ನುವಂಥದ್ದು ಅಷ್ಟನ್ನ ಮಾತ್ರ ಕೊಟ್ಟಿದ್ರು. ಹೀಗಾಗಿ ಮತ್ತೆ ರಾತ್ರಿ ಕೂಡ ನಿದ್ದೆ ಅಲ್ಲದೆ ಪರದಾಡಿದ್ರು. ಅದಕ್ಕೋಸ್ಕರ ಜೈಲಿನ ಸಿಬ್ಬಂದಿಗಳು ಕೊಟ್ಟಂತ 355 ಗ್ರಾಮ್ ಉಪ್ಪಿಟ್ಟೇನಿತ್ತು ಅದನ್ನ ಸೇವಿಸಿದ್ದಾರೆ. ಖಂಡಿತವಾಗ್ಲೂ ಸಹಿತ ನಾವು 355 ಗ್ರಾಮ್ ಉಪ್ಪಿಟ್ಟನ್ನ ಯಾಕೆ ಇಲ್ಲಿ ಒತ್ತಿ ಹೇಳ್ತಾ ಇದ್ದೀವಿ ಅಂದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರು ವಿಲಾಸಿ ಜೀವನವನ್ನ ನಡೆಸಿದ್ರು. ಅವರಿಗೆ ಇಲ್ಲಿ ಅಂದ್ರೆ ಬಳ್ಳಾರಿ ಜೈಲಿನಲ್ಲಿ ಆದಂತ ಕಷ್ಟ ಏನಿದೆ, ನಿನ್ನೆ ಮತ್ತು ಇವತ್ತು ಆದಂತ ಪರಿಸ್ಥಿತಿ ಏನಿದೆ, ಈ ರೀತಿಯ ಪರಿಸ್ಥಿತಿಗಳನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅವರು ಎದುರಿಸಿರ್ಲಿಲ್ಲ. ಇದೇ ಕಾರಣಕ್ಕೋಸ್ಕರ ಇಲ್ಲಿ ಕಟು ಮತ್ತು ಕಠಿಣ ಜೈಲಾಗಿರ್ತಕ್ಕಂಥ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಏನಿದೆ ನಿಯಮಾವಳಿಗಳು, ಅದಕ್ಕೆ ಬದ್ಧರಾಗಿರ್ಲೇಬೇಕು. ಆ ಭಾಗದಲ್ಲಿ ಆ ಒಂದು ನಿಟ್ಟಿನಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಜೈಲಾಧಿಕಾರಿಗಳು ಶಾಕ್ ನೀಡಿದ್ದಾರೆ. ದರ್ಶನ್ ಅವರು ಕೈಗೆ ಖಡ್ಗವನ್ನ ಧರಿಸಿದ್ರು, ಅದ್ರ ಜೊತೆಗೆ ಒಂದು ಕೆಂಪು ಬಣ್ಣದ ದಾರವನ್ನ ಧರಿಸಿದ್ರು. ಅವೆಲ್ಲವನ್ನೂ ಕೂಡ ಬಿಚ್ಚಿದ್ದಾರೆ. ಮತ್ತೆ ಒಂದು ಕೈಯಲ್ಲಿರ್ತಕ್ಕಂಥ ಖಡ್ಗ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಅದನ್ನ ಕಟ್ ಮಾಡ್ಲಿಕ್ಕೂ ಕೂಡ ಇಲ್ಲಿನ SP ಶೋಭಾರಾಣಿ ಅವರು ಮುಂದಾಗಿದ್ರು. ಆದ್ರೆ ಬೇಡ ಅಂತೇಳಿ ಮತ್ತೆ ಅದಕ್ಕೆ ಸಾಬೂನನ್ನ ಹಾಕೊಂಡು ಕೈಗೆ, ಅದಾದ್ಮೇಲೆ ಅದನ್ನ ಖಡ್ಗವನ್ನು ಕೂಡ ಬಿಚ್ಚಿದ್ರು. ಅಂದ್ರೆ ಈ ರೀತಿಯ ಶಾಕ್ ಅನ್ನ ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ನೀಡಿದ್ರ ಭಾಗವಾಗಿ ದರ್ಶನ್ ಅವರು ಒಂದ್ ರೀತಿ ಶಾಕ್ ಒಳಗಾಗಿದ್ರೆ. ಕೇವಲ 6/12 ಇರ್ತಕ್ಕಂಥ ಒಂದು ಕೋಣೆಯಲ್ಲಿ ಇದೀಗ ಅವ್ರನ್ನ ಬಂಧಿಸಿಡ್ಲಾಗಿದೆ. ಆ ಕೋಣೆಯು ಸಹಿತ ಸುಮಾರು ಅಂದ್ರೆ 1884 ನಿರ್ಮಾಣವಾಗಿರ್ತಕ್ಕಂಥ ಕೋಣೆ ಆಗಿರೋದ್ರಿಂದ ಅದೇ ಕೋಣೆಯಲ್ಲಿ ದರ್ಶನ್ ಅವರು ಇದೀಗ ಇರಬೇಕಾಗಿದೆ. ಮತ್ತೊಂದು ಕಡೆಗೆ ಜೈಲಿನ ನಿಯಮಾವಳಿಗೆ ಬದ್ಧರಾಗಿ ದಿನಗಳನ್ನ ಕಳೆಯಬೇಕಾಗಿದೆ. ಅರುಣ್, ಕೋರ್ಟಿಗೇನು 10 kg ನಾನು ಡೌನ್ ಆಗ್ಬಿಟ್ಟಿದ್ದೀನಿ, ನನಗೆ ಊಟ ಸರಿಯಾಗಿ ಸೇರ್ತಿಲ್ಲ ಅಂತ ಹಾಕಿದ್ರು. ಮೋಸ್ಟ್ಲಿ ಬಳ್ಳಾರಿ ಜೈಲಿಗೆ ಹೋದ್ಮೇಲೆ 10 kg 15 kg ಇಳಿಬಹುದು ಅಂತ ಕಾಣಿಸುತ್ತೆ. ಕಾರಣ ಅಲ್ಲಿರುವಂಥ ಗ್ರಾಮ್ಗಳ ಲೆಕ್ಕದಲ್ಲಿ ಊಟವನ್ನು ಅವ್ರಿಗೆ ಕೊಡಕ್ಕೆ ಶುರು ಮಾಡಿದರೆ. ಇಲ್ಲಿ ಏನಾದರೂ ಬೇರೆ ವ್ಯವಸ್ಥೆಯನ್ನು ಮಾಡದೇ ಇದ್ದಾರೆ ಮಾತ್ರ.